ಹಾಯ್ ಆಲ್. ನೋಡಿ ಹೊಸ್ದಾಗಿ ಏನೋ ಒಂದು ಟ್ರೈ ಮಾಡ್ತಾಯಿದ್ದೀವಿ. ನೋಡ್ತಾ ಇದ್ದೀರಾ, ಕಡಲೆಕಾಳು ಹೈ ಪ್ರೋಟೀನ್ ಪ್ರತಿಯೊಬ್ಬರಿಗೂ ಗೊತ್ತು. ಈಗ ಸದ್ಯಕ್ಕೆ ಮಿಕ್ಸಿ ಆಡಿಸ್ತಾಯಿದ್ದೀವಿ. ಈಗ ಏನು ಮಾಡ್ತಾಯಿದ್ದೀವಿ ಅನ್ನೋದು ಆಮೇಲೆ ನಿಮಗೆ ಕೊನೆಯಲ್ಲಿ ಗೊತ್ತಾಗುತ್ತೆ. ಬಟ್ ಈ ರೀತಿಯೂ ನಾವು ತಿನ್ಬೋದು. ಲವಂಗ ಹಾಕ್ತಾಯಿದ್ದಾರೆ, ಹಸಿಮೆಣ್ಸಿನ್ಕಾಯಿ ಒಂದು ರುಚಿಗೆ ತಕ್ಕಷ್ಟು ಹಾಕ್ಕೊಂಡಿದ್ದಾರೆ, ಖಾರ ಎಷ್ಟು ಬೇಕೋ ಅಷ್ಟು. ಇಲ್ಲಾಂದರೆ ನೀವು ಬೇಕಾದರೆ ಜಾಸ್ತಿನೂ ಹಾಕ್ಕೋಬೋದು, ಕಡಿಮೆನೂ ಹಾಕ್ಕೋಬೋದು. ನಾವು ಖಾರ ಜಾಸ್ತಿ ತಿನ್ನಲ್ಲ, ಕಡಿಮೆ ಹಾಕಿದ್ದೀವಿ. ಈಗ ಅದನ್ನು ಉಪ್ಪು ಮಾಡಿಕೊಂಡು ರುಬ್ಕೊಂಡಿದ್ದಾರೆ. ಪೇಸ್ಟ್ ಥರ ಅಲ್ಲ, ಅಥವಾ ಪೂರ್ತಿ ಪುಡಿನೂ ಮಾಡ್ಕೊಂಡಿಲ್ಲ, ಉಪ್ಪಾಗಿ ಸ್ವಲ್ಪ ತರಿಯಾಗಿ. ಇನ್ನು ಅದಕ್ಕೆ ಸಬ್ಬಕ್ಕಿ ಸೊಪ್ಪು ಹಾಕ್ತಾಯಿದ್ದಾರೆ, ಪ್ಲಸ್ ಜಜ್ಜಿರೋ ಬೆಳ್ಳುಳ್ಳಿ ಹಾಕ್ತಾಯಿದ್ದಾರೆ, ಮತ್ತು ಈರುಳ್ಳಿ, ಮತ್ತು ಈರುಳ್ಳಿ ಜೊತೆ ಸ್ವಲ್ಪ ಉಪ್ಪು ಹಾಕಬಹುದು. ನೋಡೋಣ, ಉಪ್ಪು ಇಲ್ಲ, ಕೊತ್ತಂಬರಿ ಹಾಕಿದ್ದಾರೆ ಒಂಚೂರು ಅದ್ರ ಜೊತೆ ಲೈಟಾಗಿ. ಕೊತ್ತಂಬರಿ ಬಿತ್ತು, ಈರುಳ್ಳಿ ಕೊತ್ತಂಬರಿ ಆಯಿತು. ಅದರ ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದಾರೆ, ಎಲ್ಲ ಕಲಿಸ್ತಾ ಇದ್ದಾರೆ. ಬೈ ದ ವೇ, ಜೀರಿಗೆನೂ ಬಿದ್ದಿದೆಯಪ್ಪೋ ಜೀರ್ಣಕ್ಕೆ. ಸೂಪರ್. ನಾರ್ಮಲಿ ಕಡಲೆಕಾಳು ನಿಮ್ಗೆ ಗೊತ್ತು, ಇನ್ನೇನು ಹಾಕ್ತವ್ರಲ್ಲ, ಕಾರ್ನ್ಫ್ಲೋರು ಅಲ್ಲ, ಅಕ್ಕಿ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿ ಬರಲಿಕ್ಕೆ. ಈಗ ಕಡಲೆಕಾಳು ನಿಮ್ಗೆ ಗೊತ್ತು, ಹೈ ಪ್ರೋಟೀನ್, ರಿಚ್ ಪ್ರೋಟೀನು. ನಾರ್ಮಲಿ ಈ ಜಿಮ್ಗೆ ಹೋದವರೆಲ್ಲ ಭಾಳಷ್ಟು ಬಳಸ್ತಾರೆ. ಇನ್ನು ನಮಗೆ ತಿನ್ನೋಕ್ಕೆ ಸ್ವಲ್ಪ ಕಷ್ಟ ಅನಿಸ್ದಾಗ ಅರಶಿನ ಬೀಳ್ತಾಯಿದೆ, ಸೂಪರ್. ಸೊ ಹಿಂಗೆ ತಿನ್ನೋದಕ್ಕೆ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಆಯಿಲೂ ಸಿಗಬೇಕು, ಟೇಸ್ಟು ಸಿಗಬೇಕು. ತಿಂತಾಯಿದ್ರೆ ಇದೇನಾ ನಾವು ತಿಂತಾ ಇರೋದು ಅಂತಲೂ ಗೊತ್ತಾಗಬಾರ್ದು, ಬಾಯಿಗೆ ಓಡ್ತಾ ಇರಬೇಕು. ಸೈಡ್ ಡಿಶ್ಗಾದರೂ ಇಟ್ಕೊಳ್ಳಿ, ಸ್ನ್ಯಾಕ್ಸ್ ಟೈಮ್ಗಾದರೂ ಇಟ್ಕೊಳ್ಳಿ, ಹೆಂಗಾದರೂ ಇಟ್ಕೊಳ್ಳಿ. ಏನಪ್ಪ ಇಷ್ಟು ಪುಡಿ ಮಾಡಿದ್ರು, ಮುಂದೆ ಗೊತ್ತಾಗುತ್ತೆ. ಪಿಕ್ಚರ್ ಅಭಿ ಬಾಕಿ. ವಡೆ, ನಾರ್ಮಲಿ ಕಡಲೆಬೇಳೆ ವಡೆ ನೋಡಿದ್ದೀರಾ? ಅಥವಾ ಅಷ್ಟೇ, ನನಗೆ ತಿಳಿದಂಗೆ ಆಂಬೊಡೆ, ಈ ಥರ ಮದ್ದೂರು ವಡೆ ಇವೆಲ್ಲ ನೋಡಿದ್ದೀವಿ. ಈಗ ನೋಡಿ ಯಾವುದದು ಕಡಲೆಕಾಳು ವಡೆ, ಉಸ್ಲಿ ವಡೆ ಸಾಕಾಗಿರುತ್ತೆ. ಟೇಸ್ಟು ಸೂಪರ್ ಇದೆ, ಭಾರಿ ಇದೆ. ತಿಂದು ನೋಡಿ, ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಟ್ರೈ ಮಾಡಿ ಒಂದು ಸಾರಿ. ನಮಗಂತೂ ಇಷ್ಟ ಆಯಿತು. ಅದನ್ನು ಕಮೆಂಟ್ ಕೊಡೋರು ಬೇಕಾದ್ರೆ ಇನ್ನೊಬ್ಬರು ಬರ್ತಾರೆ, ವೇಟ್ ಆ್ಯಂಡ್ ಸೀ. ತಿಂದು ಕಮೆಂಟ್ ಕೊಡ್ತಾರೆ. ನಮ್ಮ ಫುಡ್ ಮಿನಿಸ್ಟ್ರು ಬರ್ತಾರೆ ಇನ್ನು ಸ್ವಲ್ಪ ಅದರಲ್ಲಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮಾಡದೇ ಇರೋರು. ನೋಟಿಫಿಕೇಷನ್ಸ್ ಬರ್ತಾ ಇರುತ್ತೆ, ಬೆಲ್ ಐಕನ್ ಕೂಡ ಟಚ್ ಮಾಡಿ. ನೋಡಿ, ಇನ್ನೂ ಸದ್ಯಕ್ಕೆ ಟೆಸ್ಟಿಂಗ್ ಪೀರಿಯಡಲ್ಲಿ ನಾವು 3 ಮಾತ್ರ ಹಾಕ್ಕೊಂಡಿದ್ದೀವಿ. ಬಿಸಿ ಇರುತ್ತಲ್ಲ, ಇನ್ನೊಂದು ಸ್ವಲ್ಪ ಬಂದರು ನೋಡಿ ನಮ್ಮ ಇನ್ಸ್ಪೆಕ್ಟ್ರು. ಕಮೆಂಟ್ ಹಾಕ್ತವ್ರೆ, ಸೂಪರ್, ಮಾಡ್ಕೊಳ್ಳಿ, ತಿನ್ಕೊಳ್ಳಿ ಅಂತ. ನೋಡಿ, ಸಿಂಬಾಲಿಕ್ಕಾಗಿ ಹೇಳ್ತಾ ಇದ್ದಾರೆ, ಎಕ್ಸಲೆಂಟ್ ಅಂತ ನಮ್ಮ ಬಂಗಾರಿಯವರು. ನೋಡಿ ಸರ್, ಬೀಳ್ತಾ ಇದೆ ಇವಾಗ. ಅದ್ರ ಜೊತೆ ಕಾಂಬಿನೇಷನಲ್ ಫುಡ್ಡು, ಬರೀ ವಡೆ ಎಲ್ಲ, ಸ್ಪೆಷಲಾಗಿ ಮುದ್ದೆ, ಸಾಂಬಾರು, ಅದರಲ್ಲೂ ಕಾಳು ಸಾಂಬಾರು ಮಾಡಿದ್ದಾರೆ. ಅದೂ ಕಾಳೇ. ಅಲ್ಲಿ ಫಸ್ಟ್ ಇದರಲ್ಲಿ ಸ್ವಲ್ಪ ಕಾಳು ಬಿದ್ದಿದೆ, ಮಿಕ್ಕಿದ್ದು ವಡೆಗೆ ಹೋಗಿದೆ. ಆದರೆ ಮುದ್ದೆ ಸಾಂಬಾರಿಗಿಂತ ಫಸ್ಟ್ ಕಾಲು ಆಗಿದ್ದು ವಡೆ. ಟೇಸ್ಟಿಯಾಗಿತ್ತು, ಟ್ರೈ ಮಾಡಿ ನೋಡಿ, ಖಂಡಿತ ಇಷ್ಟಪಡ್ತೀರಾ. ಮುದ್ದೆ ಇದು ಇನ್ನೇನು ಬೇಕು, ಹೆಲ್ತ್ಗೆ ವೆಲ್ತು, ಸೂಪರಾಗಿದೆ. ಟ್ರೈ ಮಾಡಿ, ಅಪ್ಡೇಟ್ ಮಾಡಿ.